ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ಶಿಶುನಾಳ ಶರೀಫರ ಕವಿತೆ ಬಿದಿರು ನಾನಾರಿಗಲ್ಲದವಳು ಕವಿತೆಯನ್ನು ಕುರಿತು ಚರ್ಚೆ ಮಾಡೋಣ. ಕವಿತೆಯನ್ನು ಕುರಿತು ಚರ್ಚೆ ಮಾಡೋದಕ್ಕಿಂತ ಮುಂಚೆ ಲೇಖಕರ ಪರಿಚಯವನ್ನು ಗಮನಿಸೋದಾದರೆ, ಶಿಶುನಾಳ ಶರೀಫರು ಕನ್ನಡದ ಅನುಭಾವಿ ಕವಿಗಳು, ತತ್ವ ಪದಕಾರರು, ದಾರ್ಶನಿಕ ವ್ಯಕ್ತಿ ಅಂತೇಳಿ ನಾವು ಅವರನ್ನು ಕರಿತೇವೆ. ಕನ್ನಡದ ಮೊದಲ ಮಹಮ್ಮದೀಯ ಕವಿ ಅಂತೇಳಿ ಕರಿತೇವೆ. ಕರ್ನಾಟಕದ ಕಬೀರ ಅಂತೇಳಿ ಕೂಡ ಶಿಶುನಾಳ ಶರೀಫರನ್ನ ಕರಿತೇವೆ. ಶಿಶುನಾಳ ಶರೀಫರು ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ತಾಲೂಕಿನ ಶಿಶುನಾಳ ಗ್ರಾಮದಲ್ಲಿ ಕ್ರಿಸ್ತಶಕ 1819 ಮಾರ್ಚ್ 7ರಂದು ದೇವಕಾರ ಮನೆತನಕ್ಕೆ ಸೇರಿದ ಕುಟುಂಬದಲ್ಲಿ ಶ್ರೀಯುತರು ಜನಿಸ್ತಾರೆ. ಇವರ ತಂದೆ ಇಮಾಮ್ ಸಾಹೇಬ್, ತಾಯಿ ಅಜ್ಜುಮಾ ಅಂತೇಳಿ ನೋಡ್ತೇವೆ. ಶರೀಫರು ಬೇಸಾಯ ವೃತ್ತಿಯ ಬಡ ಕುಟುಂಬದಿಂದ ಬಂದಿರತಕ್ಕಂಥವರು. ಅಧ್ಯಾಪಕರಾಗಿ ಕೆಲಸ ಮಾಡ್ತಾ ಉರ್ದು ಮತ್ತು ಮೋಡಿ ಲಿಪಿಗಳನ್ನು ಸ್ವಪ್ರಯತ್ನದಿಂದ ಕಲಿತವರು. ಇವರ ಗುರುಗಳು ಗುರು ಗೋವಿಂದ ಭಟ್ಟರು. ಇವರ ಸಹವಾಸದಿಂದ ಶರೀಫರು ಹಿಂದೂ ಮುಸ್ಲಿಂ ಸೌಹಾರ್ದತೆಯ ಸೇತುವೆಯಂತೆ ಕಾರ್ಯನಿರ್ವಹಿಸೋದಕ್ಕೆ ಸಾಧ್ಯವಾಗುತ್ತೆ. ಮುಂದೆ ಕುಂದಗೋಳದ ಫಾತಿಮಾರೊಂದಿಗೆ ಶರೀಫರ ವಿವಾಹವಾಗುತ್ತೆ. ಹೆಣ್ಣು ಮಗುವಿಗೆ ಜನ್ಮ ನೀಡಿ ಫಾತಿಮಾ ಮೃತಪಡ್ತಾರೆ. ನಂತರ ಮಗು ಕೂಡ ತೀರ್ಕೊಂಡು ಹೋಗುತ್ತೆ. ಆ ನಂತರದಲ್ಲಿ ಶರೀಫರು ಅಧ್ಯಾತ್ಮದ ಕಡೆಗೆ ಒಲವನ್ನು ಬೆಳೆಸ್ಕೊಳ್ತಾರೆ. ಇವರ ಅಂಕಿತ ಶಿಶುನಾಳಾಧೀಶ ಮತ್ತು ಶಿಶುನಾಳೇಶ ಎನ್ನುವ ಅಂಕಿತಗಳಲ್ಲಿ ಇವರು ಕಾವ್ಯವನ್ನು ರಚನೆ ಮಾಡಿದ್ದಾರೆ. ಕವಿತೆಯನ್ನು ನಾವು ಗಮನಿಸೋದಾದರೆ, ಪ್ರಸ್ತುತ ಬಿದಿರು ನಾನಾರಿಗಲ್ಲದವಳು ಕವಿತೆಯನ್ನು ಪ್ರೊಫೆಸರ್ ಮಲ್ಲಿಕಾರ್ಜುನ ಸಿಂದಗಿ ಅವರು ಸಂಪಾದಿಸಿರುವ ಶಿಶುನಾಳ ಶರೀಫರ ಗೀತೆಗಳು ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಹುಲ್ಲಾಗಿ ಹುಟ್ಟುವ ಬಿದಿರು ಮನುಷ್ಯನ ಬದುಕಿನ ಎಲ್ಲ ಹಂತಗಳಲ್ಲೂ ಹಾಸುಹೊಕ್ಕಾಗಿ ಉಪಯೋಗವಾಗಿರ್ತಕ್ಕಂಥದ್ದು, ಬಳಕೆಯಾಗಿರ್ತಕ್ಕಂಥದ್ದು. ಬಿದಿರಿನ ಹುಟ್ಟು ನೆಲಮೂಲ ಸಂಸ್ಕೃತಿಯ ಹುಟ್ಟು ಕೂಡ ಆಗಿದೆ, ಅದು ಹೆಣ್ಣು ಕೂಡ. ಇಲ್ಲಿ ಶರೀಫರು ನೆಲಮೂಲ ಸಂಸ್ಕೃತಿಯ ಹೆಣ್ಣು ಮತ್ತು ಬಿದಿರನ್ನು ಅಭೇದವಾಗಿ ಚಿತ್ರಿಸಿ ಅದರ ಹಿರಿಮೆಯನ್ನು ಈ ಕವಿತೆಯಲ್ಲಿ ವಿಶ್ಲೇಷಿಸಿದ್ದಾರೆ. ಸುಮಾರು 550ಕ್ಕೂ ಹೆಚ್ಚು ಬಿದಿರಿನ ಪ್ರಭೇದಗಳನ್ನು ನಾವು ಗಮನಿಸ್ಬೋದು. ಭಾರತದಲ್ಲಿ ಸುಮಾರು 136 ಜಾತಿಯ ಬಿದಿರುಗಳು ಕಂಡುಬರುತ್ತವೆ. ಬಿದಿರು 32 ವರ್ಷಕ್ಕೆ 60 ವರ್ಷಕ್ಕೆ ಹೂ ಬಿಡ್ತಕ್ಕಂಥದ್ದು. ದಿನಕ್ಕೆ 3ರಿಂದ 4 ಅಂಗುಲ ಇದು ಬೆಳೆಯುತ್ತೆ. ಹುಲ್ಲಿನ ಜಾತಿಗೆ ಇದು ಸೇರಿರ್ತಕ್ಕಂಥದ್ದು. ಇಂತಹ ಬಿದಿರಿನ ಉಪಯೋಗವನ್ನು ಕುರಿತು ಇಲ್ಲಿ ಶಿಶುನಾಳ ಶರೀಫರು ಏನು ಹೇಳಿದ್ದಾರೆ ಪದ್ಯ ಭಾಗವನ್ನು ನಾವು ಗಮನಿಸೋಣ. ಪದ್ಯ ಹೀಗೆ ಆರಂಭವಾಗುತ್ತೆ. ಬಿದಿರು ನಾನಾರಿಗಲ್ಲದವಳು, ಹುಟ್ಟುತ್ತಾ ಹುಲ್ಲಾದೆ ಬೆಳೆಯುತ್ತಾ ಮರವಾದೆ, ಸುಂದರ ಸ್ತ್ರೀಯರಿಗೆ ಕೇರುವ ಮೊರವಾದೆ ಅಂತ ಹೇಳ್ತಾರೆ. ಬಿದಿರು ನಾನು ಯಾರಿಗೆ ಬೇಡ ಹೇಳ್ರಿ, ನಾನು ಎಲ್ಲರಿಗೂ ಸಲ್ಲುವವಳು, ನಾನು ಯಾರಿಗೆ ಬೇಡ. ಹುಟ್ಟುತ್ತಾ ಹುಲ್ಲಾದೆ, ನಾನು ಬೆಳೀತಾ ಹುಲ್ಲಾಗಿ ಬೆಳೆಯೋದು, ಆ ನಂತರದಲ್ಲಿ ಮರವಾಗಿ ನಾನು ವಿಶಾಲವಾಗಿ ಹರಡ್ಕೊಳ್ತೇನೆ. ನಾನು ಮರ ಅಂತ ಕರೆಸ್ಕೊಂಡ್ರೂ ಕೂಡ ನಾನು ಹುಲ್ಲಿನ ಜಾತಿಗೆ ಸೇರಿರ್ತಕ್ಕಂಥದ್ದು. ಹಾಗಾಗಿ ನಾನು ಬೆಳಿಬೇಕಾದ್ರೆ ಹೇಗೆ ಬೆಳಿತೀನಿ, ಒಂದು ಹುಲ್ಲಿನ ರೂಪವನ್ನು ಪಡ್ಕೊಂಡು ನಿಧಾನಗತಿಯಲ್ಲಿ ನಾನು ಅತ್ಯಂತ ವೇಗವಾಗಿ ನಾನು ಬೆಳಿತೀನಿ, ಬೆಳೆದು ಮರವಾಗ್ತೇನೆ. ಮರವಾದ ಮೇಲೆ ಸುಂದರ ಸ್ತ್ರೀಯರಿಗೆ ಕಾಳನ್ನು ಧಾನ್ಯಗಳನ್ನು ಕೇರುವ ಮೊರವಾಗಿ ಅವರಿಗೆ ಬಳಕೆಗೆ ಬರ್ತೇನೆ. ನಾನು ಯಾರಿಗೆ ಬೇಡ, ನಾನು ಎಲ್ರಿಗೂ ನಾನು ಸಲ್ಲುವವಳು. ಅದರಲ್ಲೂ ಕೂಡ ಹುಲ್ಲಾಗಿ ಹುಟ್ಟಿ ಮರವಾಗಿ ಬೆಳೆದು ನಾನು ಮುಂದೆ ಸುಂದರವಾಗುವ ಸ್ತ್ರೀಯರ ಕೈಯಲ್ಲಿ ಧಾನ್ಯಗಳನ್ನು ಕೇರುವ, ಕಾಳನ್ನು ಕೇರುವ ಮೊರವಾಗಿ ಬಳಕೆಗೆ ನಾನು ಬರ್ತೇನೆ ಅಂತೇಳಿ ಹೇಳ್ತಾರೆ. ಎರಡನೇದು ಹೀಗಿದೆ,
ಮುದುಕಗೆ ಬಡಿಗೆ ಆದೆ, ಮುತ್ಯಾಗ ಬೆತ್ತವಾದೆ. ದೊಡ್ಡ ದೊಡ್ಡ ಮಹಾತ್ಮರಿಗೆ ಕೈಯೊಳಗೆ ಬೆತ್ತವಾದೆ. ವಯೋವೃದ್ಧರಾದಂಥವರು ಊರುಗೋಲಾಗಿ ಹಿಡಿದುಕೊಳ್ಳುವ ಬಡಿಗೆಯಾಗ್ತೀನಿ ನಾನು. ಅವರಿಗೆ ವಯಸ್ಸಾಗಿರುವ ಮುದುಕರ ಕೈಯಲ್ಲಿ ನಾನು ಅವರು ಹಿಡಿದುಕೊಳ್ಳುವ ಬಡಿಗೆ, ಕಟ್ಟಿಗೆಯಾಗಿ ನಾನು ಬಳಕೆಯಾಗ್ತೇನೆ. ಮುತ್ತಜ್ಜನ ಕೈಯಲ್ಲಿ, ಮುತ್ಯಾಗ ಬೆತ್ತವಾದೆ, ಮುತ್ತಜ್ಜನ ಕೈಯಲ್ಲಿ ನಾನು ಮಣಿದಿರುವ ಬೆತ್ತವಾಗಿದ್ದೀನಿ. ಬೆತ್ತ ಅಂದರೆ ಕಟ್ಟಿಗೆ, ಬೆತ್ತವಾಗಿದ್ದೀನಿ ನಾನು, ಕಟ್ಟಿಗೆ ಆಗಿದ್ದೀನಿ ಅವ್ರ ಕೈಯಲ್ಲಿ. ವಯಸ್ಸಾಗಿರ್ತಕ್ಕಂಥ ಮುದುಕರು ಅವರು ಊರ್ಕೊಳ್ತಾ ನನ್ನನ್ನು ಕಟ್ಟಿಗೆಯ ರೂಪದಲ್ಲಿ ಅವರಿಗೆ ಸಹಾಯಕ್ಕೆ ನನ್ನನ್ನು ಬಳಸ್ಕೊಳ್ತಾರೆ. ಮಗು ಹುಟ್ಟಿದಾಗ ತೊಟ್ಲಲ್ಲೂ ಕೂಡ ಬಿದಿರಿನ ತೊಟ್ಲಲ್ಲಿ ತೂಗುತ್ತಾ ಇದ್ದರು. ಹಾಗಾಗಿ ಮಗು ಹುಟ್ಟಿದಾಗಲೂ ಬಿದಿರಿನ ಉಪಯೋಗ ಇದೆ. ವಯಸ್ಸಾದಾಗಲೂ ಕೂಡ ನಾನು ಅವರ ಸಹಾಯಕ್ಕೆ ಬರ್ತೇನೆ. ಒಂದು ವೇಳೆ ನಾಳೆ ಸತ್ತೋದ್ರೂ ಕೂಡ ಅವರ ದೇಹವನ್ನು ಓರುವ ಪಲ್ಲಕ್ಕಿಯಾಗಿ ನಾನು ಬಳಕೆ ಆಗ್ತೇನೆ. ಹೀಗೆ ಅನೇಕ ನೆಲೆಗಳಲ್ಲಿ ನಾವು ಬಿದಿರಿನ ಉಪಯೋಗವನ್ನು ನಾವು ನೋಡಬಹುದು. ಇಲ್ಲಿ 2ನೇ ಭಾಗದಲ್ಲಿ ಮುದುಕನಿಗೆ ನಾನು ಬೆತ್ತವಾಗ್ತೀನಿ, ಮುತ್ತಜ್ಜನ ಕೈಯಲ್ಲಿ ನಾನು ಮಣಿದಿರುವ ಬೆತ್ತವಾಗಿ ಬಳಕೆಯಾಗ್ತೇನೆ. ಅಷ್ಟೇ ಇಲ್ಲ, 3ನೇ ಸಾಲ ಹೇಳುತ್ತೆ ನೋಡ್ರಿ, ದೊಡ್ಡ ದೊಡ್ಡ ಮಹಾತ್ಮರಿಗೆ ಕೈಯೊಳಗೆ ಬೆತ್ತವಾದೆ. ದೊಡ್ಡ ದೊಡ್ಡ ಮಹಾತ್ಮರ ಕೈಯಲ್ಲಿ, ನೀವು ಮಹಾತ್ಮ ಗಾಂಧೀಜಿ ಅಂತ ಕರ್ಕೋಬಹುದು, ಅಂಬೇಡ್ಕರು, ವಿಶ್ವೇಶ್ವರಯ್ಯ, ಇಂತಹ ವಿವೇಕಾನಂದ, ಇಂತಹ ಮಹಾತ್ಮರ ಕೈಯೊಳಗೆ ನಾನು ಬೆತ್ತವಾಗಿದ್ದೀನಿ. ಅವರ ಕೈಯೊಳಗೆ ಬೆತ್ತವಾಗಿ ಅವರ ಸಹಾಯಕ್ಕೆ ಒದಗಿದ್ದೀನಿ. ಅಂದರೆ ಎಲ್ಲರಿಗೂ ಸಲ್ಲುವವಳು ನಾನು, ಎಲ್ಲರೂ ನನ್ನನ್ನು ಬಳಕೆ ಮಾಡ್ತಾರೆ, ಹಾಗಾಗಿ ಎಲ್ಲರಿಗೂ ಸಲ್ಲುವವಳು ನಾನು ಅಂತ ಹೇಳ್ತಾರೆ. 3ನೇದಿಗಿದೆ, ಅಂಬಿಗನಿಗೆ ಕೋಲಾದೆ, ದಂಡಿಗಿ ನಾನಾದೆ, ನಿಟ್ಟುಳ್ಳ ಹುಡುಗರಿಗೆ ಬೇಟೆಯ ಬಡಿಯಾದೆ. ಅಂಬಿಗ ದೋಣಿಯನ್ನು ನಡೆಸುವವನು. ಅವನು ದೋಣಿಯನ್ನು ನಡೆಸ್ತಾ ಇರಬೇಕಾದ್ರೆ ಹುಟ್ಟಾಕೋದಕ್ಕೆ ಅವನು ಹರಿಗೋಲನ್ನು ಬಳಸ್ತಾನೆ. ಆ ಹರಿಗೋಲು ಯಾವುದರಿಂದ ಮಾಡಿರ್ತಕ್ಕಂಥದ್ದು ಅಂತಂದರೆ ಬಿದಿರಿನಿಂದ. ಅದಕ್ಕೆ ಅಂಬಿಗನ ಕೈಯಲ್ಲಿ ನೀರಲ್ಲಿ ಹುಟ್ಟು ಹಾಕುವ, ನೀರನ್ನು ಹಿಂದಕ್ಕೆ ತಳ್ಳುವ ಹರಿಗೋಲಾಗಿ ಅವನ ಸಹಾಯಕ್ಕೆ ನಾನು ಒದಗುತ್ತೇನೆ. ಯತಿಗಳ, ಋಷಿಗಳ ಕೈಯಲ್ಲಿ ನಾನು ಕೋಲಾಗಿ, ದಂಡಿಗೆ ಅಂದರೆ ಕೋಲು ಅಥವಾ ಬಡಿಗೆ ಅಂತ ಕರಿತೀವಿ. ಹಾಗಾಗಿ ಅವರಿಗೆ ಋಷಿಗಳ ಕೈಯಲ್ಲಿ ಒಂದು ಕಟ್ಟಿಗೆ ಇಟ್ಕೊಂಡಿರ್ತಾರೆ. ಹಾಗಾಗಿ ಅವರ ಕೈಯೊಳಗಿನ ಒಂದು ಕಟ್ಟಿಗೆಯಾಗಿ ನಾನು ಬಳಕೆಯಾಗ್ತೇನೆ. ಅಷ್ಟೇ ಅಲ್ಲ, ಸದೃಢ ಆರೋಗ್ಯವಂತರಾದ ಯುವಕರ ಕೈಯಲ್ಲಿ ಬೇಟೆಯಾಡುವ ಬಡಿಗೆಯಾಗಿ, ಕಟ್ಟಿಗೆಯಾಗಿ ನಾನು ಅವರ ಸಹಾಯಕ್ಕೆ ಒದಗುತ್ತೇನೆ. ಯಾರಿಗೆ ಬೇಡ ನಾನು, ಎಲ್ಲರಿಗೂ ಸಲ್ಲುವವಳು. ಅದಕ್ಕೆ ಬಿದಿರು ನಾನು ಯಾರಿಗಲ್ಲದವಳು, ನಾನು ಯಾರಿಗೆ ಬೇಡ, ಎಲ್ರಿಗೂ ಬೇಕು. ಸುಂದರವಾಗಿರುವ ಸ್ತ್ರೀಯರ ಕೈಯೊಳಗೆ ಧಾನ್ಯವನ್ನು ಕೇರುವ ಮರವಾಗಿದ್ದೇನೆ. ಮುದುಕರಿಗೆ ಬಡಿಗೆಯಾಗಿ ಸಹಾಯಕ್ಕೆ ಬಂದಿದ್ದೇನೆ. ಮುತ್ತಜ್ಜನ ಕೈಯಲ್ಲಿ ಮಣಿದಿರುವ ಬೆತ್ತವಾಗಿದ್ದೇನೆ. ದೊಡ್ಡ ದೊಡ್ಡ ಮಹಾತ್ಮರ ಕೈಯಲ್ಲಿ ಬೆತ್ತವಾಗಿದ್ದೇನೆ. ಅಂಬಿಗರ ಕೈಯಲ್ಲಿ ಹುಟ್ಟು ಹಾಕುವ ಅರಿಗೋಲಾಗಿ ಬಳಕೆಯಾಗಿದ್ದೇನೆ. ಆರೋಗ್ಯವಂತ ಯುವಕರ ಕೈಯಲ್ಲಿ ನಾನು ಬೇಟೆಯಾಡುವ ಬಡಿಗೆಯಾಗಿದ್ದೇನೆ ಅಂತ ಹೇಳ್ತಾರೆ. ಮುಂದೆ, ಪಲ್ಲಕ್ಕಿಗೆ ದಂಡಿಗೆಯಾದೆ, ಪತ್ರಿಗೆ ಚುಟಿಯಾದೆ, ಎಲ್ಲಮ್ಮನ ಗುಡ್ಡದೊಳಗೆ ಅಡ್ಲಿಗಿ ನಾನಾದೆ. ಅಷ್ಟೇ ಅಲ್ಲ, ಪಲ್ಲಕ್ಕಿ ಊರುವವರ ಕೈಯಲ್ಲಿ ದಂಡಿಗೆಯಾದೆ. ನೀವು ಒಂದು ಪಲ್ಲಕ್ಕಿಯನ್ನು ಈ ಬಿದಿರಿನ ಕಟ್ಟಿಗೆಗಳನ್ನು ಬಳಸಿಕೊಂಡು ಪಲ್ಲಕ್ಕಿಯನ್ನು ಮಾಡ್ತಾರೆ. ಹಾಗಾಗಿ ಆ ಪಲ್ಲಕ್ಕಿಯನ್ನು ಓರೋದಕ್ಕೆ ಉದ್ದನೆಯ ಆ ಬಿದಿರಿನ ಕಟ್ಟಿಗೆಗಳನ್ನು ಅದಕ್ಕೆ ಅಳವಡಿಸಿರ್ತಾರೆ. ಹಾಗಾಗಿ ಪಲ್ಲಕ್ಕಿ ಓರುವವರ ಕೈಯಲ್ಲಿ ನಾನು ಕಟ್ಟಿಗೆಯಾಗಿ ಬಳಕೆಯಾಗ್ತೇನೆ. ಬಿಲ್ವಪತ್ರೆಯನ್ನು, ಹೂಗಳನ್ನು ಶಿವಪೂಜೆಗೆಂದು ತರುವವರ ಕೈಯಲ್ಲಿ ನಾನು ಬುಟ್ಟಿಯಾಗಿ ಬಳಕೆಯಾಗ್ತೇನೆ. ಚುಟ್ಟಿ ಅಂದರೆ ಆ ಪತ್ರೆಗಳನ್ನು, ಹೂಗಳನ್ನು ತರುವ ಬಿದಿರಿನ ಪುಟ್ಟಿಯಾಗಿ ಅವರ ಸಹಾಯಕ್ಕೆ ಒದಗ್ತೇನೆ. ಅಷ್ಟೇ ಅಲ್ಲ, ಎಲ್ಲಮ್ಮನ ಗುಡ್ಡದೊಳಗೆ ಅಡ್ಲಿಗಿ ನಾನಾದೆ. ಅಡ್ಲಿಗಿ ಅಂದರೆ ಈ ಎಲ್ಲಮ್ಮನ ಭಕ್ತರು ಎಲ್ಲಮ್ಮನನ್ನು ಕೂರಿಸಿಕೊಂಡು ಹೋಗುವ ಒಂದು ಬಿದಿರಿನ ಪುಟ್ಟಿ. ಆ ಬಿದಿರಿನ ಪುಟ್ಟಿ ಏನೇನಂದ್ರೆ ಅಡ್ಲಿಗಿ ಅಂತ ಕರೀತಾರೆ. ಆ ಬಿದಿರಿನ ಪುಟ್ಟಿಯ ಒಳಗೆ ಅಕ್ಕಿಯನ್ನಿಟ್ಟು ಆ ಅಕ್ಕಿಯ ಮೇಲೆ ಎಲ್ಲಮ್ಮನ ಒಂದು ವಿಗ್ರಹವನ್ನು ಇಟ್ಕೊಂಡು ಅವರು ಮನೆ ಮನೆಗೆ ಹೋಗ್ತಕ್ಕಂಥದ್ದನ್ನು ನಾವು ಗಮನಿಸಿರ್ಬೋದು. ಹಾಗಾಗಿ ಎಲ್ಲಮ್ಮನ ಭಕ್ತರಿಗೆ ನಾನು ಪುಟ್ಟಿಯಾಗಿ ಬಳಕೆಯಾಗ್ತಾ ಇದ್ದೇನೆ ಅಂತ ಹೇಳ್ತಾರೆ. ಮುಂದುವರೆದು, ಹಂದರ ಹಾಲಗಂಬನಾದೆ, ದಂಡಿ ಬಾಸಿಂಗನಾದೆ, ದೊಡ್ಡ ದೊಡ್ಡ ಮಠದೊಳಗೆ ಕಜ್ಜಾಯ ಬುಟ್ಟಿಯಾದೆ. ಹಂದರ ಅಂದರೆ ಚಪ್ಪರ,
ಅಂದರೆ ನೀವು ಮದುವೆ ಮನೆಯ ಚಪ್ಪರವನ್ನು ಹಾಕಬೇಕಾದ್ರೆ ಅಥವಾ ದೇವಸ್ಥಾನದಲ್ಲಿ ಚಪ್ಪರವನ್ನು ಹಾಕಬೇಕಾದ್ರೆ ನಾನು ಹಾಲುಗಂಬವಾಗಿ ಆ ಚಪ್ಪರಕ್ಕೆ ನಾನು ಸಪೋರ್ಟಾಗಿ ನಿಂತ್ಕೊಳ್ತೇನೆ. ಚಪ್ಪರಕ್ಕೆ ನಾನು ಕಂಬವಾಗಿ ನಿಂತ್ಕೊಂಡು ಅದನ್ನು ನಾನು ರಕ್ಷಣೆ ಮಾಡ್ತೇನೆ. ಅದಕ್ಕೆ ಹಂದರ ಹಾಲುಗಂಬನಾದೆ, ಅಂದರೆ ಚಪ್ಪರವಾಗಿ ನಾನು. ಬಿದಿರಿನ ಚಪ್ಪರಗಳನ್ನು ಹಾಕ್ತಕ್ಕಂಥದ್ದನ್ನು ನೀವು ನೋಡ್ಬೋದು. ಅದರ ಎಲೆಗಳು ಅದರ ಕೊಂಬೆಗಳನ್ನು ಬಳಸಿಕೊಂಡು ಚಪ್ಪರವನ್ನಾಗಿ ಮಾಡಿ ಹಾಕ್ತಕ್ಕಂಥದ್ದು. ದಂಡಿ ಬಾಸಿಂಗನಾದೆ, ಅಷ್ಟೇ ಅಲ್ಲ, ಬಾಸಿಂಗ ಅಂದರೆ ಹೂವಿನ ಮಾಲೆಯೂ ಕೂಡ ಹಾಕ್ತೆ ನಾನು. ಅದರ ತೆಳುವಾದ ಲೇಯರ್, ಅದರ ಮೇಲ್ ಪದರವನ್ನು ತೆಗೆದು ಹೂವಿನೋಪಾದಿಯಲ್ಲಿ ಪುಟ್ಟಿಯನ್ನು ಹೂವಿನ ರೀತಿಯಲ್ಲಿ ಅದನ್ನು ಸಿಂಗರಿಸಿ ಹೂವಿನ ಮಾಲೆಗಳನ್ನಾಗಿ, ಬಿದಿರಿನ ಹೂಮಾಲೆಗಳನ್ನು ಮಾಡ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಹಾಗಾಗಿ ನಾನು ಬಾಸಿಂಗ ಹೂವಿನ ಮಾಲೆಯಾಗಿಯೂ ಕೂಡ ಬಳಕೆಯಾಗ್ತೇನೆ. ಅಷ್ಟೇ ಅಲ್ಲ, ದೊಡ್ಡ ದೊಡ್ಡ ಮಠದೊಳಗೆ ಕಜ್ಜಾಯ ಬುಟ್ಟಿಯಾದೆ, ಅಂದರೆ ದೊಡ್ಡ ಮಠಗಳಲ್ಲಿ ಕಜ್ಜಾಯದ ಬುಟ್ಟಿಯಾಗಿ ದಾಸೋಹದ ಸೇವೆಯನ್ನು ನಾನು ಮಾಡ್ತೇನೆ ಅಂತೇಳಿ ಹೇಳ್ತಾರೆ. ಮುಂದಿನ ಪದ್ಯ ಹೀಗಿದೆ. ತಿಪ್ಪಿಯ ತೆಳಗಿದ್ದೆ ಅದರುದ್ದ ಬೆಳೆದಿದ್ದೆ, ಸಿದ್ದರಾಮೇಶ್ವರನಿಗೆ ನಂದಿ ಕೋಲಾದೆ. ನಾನು ಆರಂಭದಲ್ಲಿ ಹುಟ್ಟುವಾಗ ಒಂದು ತಿಪ್ಪೆಯ ಕೆಳಗೆ ಬಿದಿರು ಅಂದರೆ ಬಿದಿರು ಒಂದು ತಿಪ್ಪೆಯ ಕೆಳಗಿರುತ್ತೆ, ಒಂದು ಕಸದ ಕೆಳಗಿರುತ್ತೆ. ಆದರೆ ಆ ಕಸವನ್ನೇ ಮೀರಿ ಬೆಳೀತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೇವೆ. ವ್ಯಕ್ತಿಯು ಕೂಡ ಆ ರೀತಿಯ ಛಲವನ್ನು ಬೆಳೆಸ್ಕೋಬೇಕು. ಕಸದಲ್ಲಿಯೇ ರಸವನ್ನಾಗಿ ಮಾಡ್ಕೊಳ್ತಕ್ಕಂಥದ್ದನ್ನು ಮನುಷ್ಯ ಕಲಿಬೇಕು. ಹಾಗೆಯೇ ತಿಪ್ಪೆಯ ಕೆಳಗಿರುವ ಈ ಹುಲ್ಲು, ಬಿದಿರಿನ ಹುಲ್ಲು ಬೆಳೀತಾ ಅದನ್ನೇ ಮೀರಿ ಮರವಾಗಿ ಅದು ಬೆಳೀತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೇವೆ. ಮುಂದೆ ಅದೇ ಎತ್ತರವಾಗಿ ಬೆಳೆದಂತಹ ಬಿದಿರಿನ ಮರ ಮುಂದೆ ಸಿದ್ದರಾಮೇಶ್ವರನ ಜಾತ್ರೆಯಲ್ಲಿ ನಂದಿಯ ಕೋಲಾಗಿ ದೇವರ ಮುಂದೆ ಕುಣಿಯಲು ಆ ನಂದಿ ಕೋಲನ್ನು ನಾವು ಬಣಿಸ್ತೇವೆ. ಹಾಗಾಗಿ ನಾನು ಎಲ್ಲರಿಗೂ ಸಲ್ಲುವವಳು. ಕೊನೆಯ ಭಾಗ ಹೀಗಿದೆ. ದೇಶದೋಳು ಶಿಶುನಾಳಾಧೀಶನ ಮಠದೊಳಗೆ ಸಾಧುರ ಕೈಯೊಳಗೆ ಏಕದಾರಿ ಕೊಳವೆಯಾದೆ. ದೇಶದಲ್ಲಿ ಹೆಸರಾದಂತಹ ಶಿಶುನಾಳಾಧೀಶನ ಮಠದಲ್ಲಿರುವಂತಹ ಸಾಧು ಸಂತರ ಕೈಯಲ್ಲಿ ಏಕತಾರಿ ಕೊಳವೆಯಾದೆ. ಬಿದಿರು ನಾನಾರಿಗಲ್ಲದವಳು, ಅಂದರೆ ಒಂದು ರೀತಿಯ ತಂತಿವಾದ್ಯ, ಏಕದಾರಿ, ಬಿದಿರಿನಿಂದ ಮಾಡಿರುವ ತಂತಿವಾದ್ಯ ಏಕದಾರಿ ಅಂತ ಕರಿತೀವಿ. ಹಾಗಾಗಿ ಅಂತಹ ದೇಶದಲ್ಲಿಯೇ ಪ್ರಸಿದ್ಧವಾಗಿರುವ ಶಿಶುನಾಳಾಧೀಶ, ನೋಡಿ ಅಂಕಿತ, ಶಿಶುನಾಳಾಧೀಶನ ಅವನ ಮಠದೊಳಗೆ ಸಾಧು ಸಜ್ಜನರ ಕೈಯೊಳಗೆ ಏಕದಾರಿ ಕೊಳವೆಯಾಗಿ ಒಂದು ತಂತಿವಾದ್ಯವಾಗಿ ನಾನು ಬಳಕೆಯಾಗ್ತೇನೆ ಅಂತೇಳಿ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಬಿದಿರು ನಾನಾರಿಗಲ್ಲದವಳು, ನಾನು ಯಾರಿಗೆ ಬೇಡ, ನಾನು ಎಲ್ಲರಿಗೂ ಬೇಕು. ಹಾಗಾಗಿ ವ್ಯಕ್ತಿಯ ಹುಟ್ಟಿನಿಂದ ಸಾವಿನವರೆಗೂ ವಿವಿಧ ಹಂತಗಳಲ್ಲಿ ನಾವು ಈ ಬಿದಿರನ್ನು ಒಂದಲ್ಲ ಒಂದು ಕಡೆಗೆ ಬಳಕೆ ಮಾಡ್ತೇವೆ. ಹಾಗಾಗಿ ನಿಮಗೆ ಪರೀಕ್ಷೆಯಲ್ಲಿ ದೀರ್ಘ ಪ್ರಶ್ನೆ ಕೇಳುವ ಸಾಧ್ಯತೆ ಇರುತ್ತೆ. ಬಿದಿರು ನಾನಾರಿಗಲ್ಲದವಳು ಕವಿತೆಯ ಆಶಯವನ್ನು ಕುರಿತು ಬರೆಯಿರಿ ಅಂತ ಕೇಳ್ಬೋದು, ಅಥವಾ ಬಿದಿರಿನ ಬಹು ಉಪಯೋಗಗಳನ್ನು ಕುರಿತು ಕವಿತೆಯ ಹಿನ್ನೆಲೆಯಲ್ಲಿ ಚರ್ಚಿಸಿ ಅಂತ ಕೇಳ್ಬೋದು, ಅಥವಾ ಸಂದರ್ಭಕ್ಕೆ ಸಾಲುಗಳನ್ನು ಕೇಳೋ ಸಾಧ್ಯತೆ ಇರುತ್ತೆ. ಸುಂದರ ಸ್ತ್ರೀಯರಿಗೆ ಕೇರುವ ಮರವಾದೆ, ಬೇಟೆಯ ಬಡಿಗೆಯಾದೆ, ದೊಡ್ಡ ಮಹಾತ್ಮರಿಗೆ ಕೈಯೊಳಗೆ ಬೆತ್ತವಾದೆ ಅಂತ ಕೇಳಬಹುದು, ಅಥವಾ ನಂದಿಯ ಕೋಲಾದೆ, ಎಲ್ಲಮ್ಮನ ಗುಡ್ಡದೊಳಗೆ ಅಡ್ಲಿಗಿ ನಾನಾದೆ ಅನ್ನೋ ಸಾಲನ್ನು ಕೇಳಬಹುದು, ಅಥವಾ ಸಾಧುರು ಕೈಯೊಳಗೆ ಏಕದಾರಿ ಕೊಳವೆಯಾದೆ. ಈ ರೀತಿ ಸಂದರ್ಭಕ್ಕೆ ಸಾಲುಗಳನ್ನು ಕೇಳೋ ಸಾಧ್ಯತೆ ಇರುತ್ತೆ. ಈ ಹಿನ್ನೆಲೆಯಲ್ಲಿ ನೀವು ಪಠ್ಯವನ್ನು ಗಮನಿಸಬೇಕಾಗತ್ತೆ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಠ್ಯವನ್ನು ಕುರಿತು ಚರ್ಚೆ ಮಾಡೋಣ. ನಮಸ್ಕಾರ.